ಉಷಾ ಉಷಾ, ಓ ದೇವಾ, ನೀನು ಇಲ್ಲಿ? ಏನ್ ಯೋಚನೆ ಮಾಡ್ಕೊಂಡು ಇಲ್ಲಿ ನಿಂತಿದೀಯ ನೀನು? ನಿನ್ಗೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನೋಡು, ಯೋಚನೆ ಮಾಡಕ್ ಹೋಗ್ಬೇಡ. ಆ ಆಶುನ ಆರಾಮಾಗ ಸಾವ್ಕಾರನ ಮಗ ಕರ್ಕೊಂಡು ಹೋಗ್ಬಿಟ್ಟವನೆ. ಅವನ ಅಲ್ಲೇ ಇರಿಸ್ಕೊಳ್ತಾನೆ. ನೋಡು, ನಿನಗಿವಾಗ ಇದೊಂದು ಅವಕಾಶ. ನೀನು ಸುಮ್ಮನೆ ನೀಟಾಗಿ ಹೋಗ್ಬಿಟ್ಟು ಮನೆಗೆ ಸೇರ್ಕೊಂಬಿಡು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತೈತೆ. ಇದೆಲ್ಲ ನೀನ್ ಮಾಡಿದ್ದ ದೇವಾ? ಹಾ ಹಾ, పొద్దు ಹೇಳಿದ್ಮೇಲೆ ಮಾಡ್ದಂಗಿರ್ತೀನ ನಾನು? ನಿನ್ಗೋಸ್ಕರನೇ ಮಾಡಿದ್ದು. ನೋಡು, ನಿಮ್ಮಮ್ಮ ಅಲ್ಲಿ ಯಾರ ಹತ್ರನೋ ಮಾತಾಡ್ತಾವ್ರೆ, ಸರಿನಾ? ಈಗ ಅದೆಲ್ಲ ಬೇಡ. ಸುಮ್ಮನೆ ಆಟೋ ಹೊತ್ಕೊಂಡು ನೀನು ಮನೆಗೆ ಹೋಗ್ಬಿಡು. ಯಾಕಂದ್ರೆ ಅಯ್ಯೋ ಡ್ರೆಸ್ ಏನಾಯ್ತು ಅದು ಇದು ಅಂತ ಸುಮ್ಮನೆ ಎಲ್ಲ ಕೇಳ್ತಾರೆ. ಮನೆಗೆ ಬಂದಮೇಲೆ ಏನೋ ಸ್ವಲ್ಪ ಗಲೀಜಾಯ್ತು, ಅದಕ್ಕೇನೆ ಬದಲಾಯಿಸದೆ ಮನೆಗೆ ಬಂದು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳಿವಂತೆ. ಈಗ ಸುಮ್ಮನೆ ಮನೆಗೆ ಹೊರಟೋಗ್ಬಿಡು ನೀನು. ಹಾ, ಸರಿ ಸರಿ ಆಯ್ತು. ಇಷ್ಟು ಬೇಗ ನೀನು ಸಹಾಯ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಂಗಾದ್ರೆ ಅವಳನ್ನ ಕರ್ಕೊಂಡು ಹೋಗಿ ಮಾಡಿದ್ದು ನೀನೇನಾ? ಅಯ್ಯೋ ಅದೆಲ್ಲ ಇವಾಗ ನಿನ್ಗೆ ಯಾಕೆ? ನೀನು ಸುಮ್ಮನೆ ಹೋಗು ಹೋಗು. ತುಂಬಾ ಥ್ಯಾಂಕ್ಸ್. ಆಯ್ತು ಆಯ್ತು, ನಾನು ಮನೆಗೆ ಹೋಗ್ತೀನಿ. ಈ ಮನೆಗೇನು ತೊಂದರೆ ಇಲ್ಲ ತಾನೇ? ಏನು ತೊಂದರೆ ಇಲ್ಲ, ನೀನು ಹೋಗು ಆರಾಮಾಗೆ. ಉಷಾ, ಉಷಾ, ಉಷಾ. ಛೇ, ಎಲ್ಲೋದ್ಲು ಇವಳು? ಇಲ್ಲೂ ಕೂತ್ಕೊಂಡಿಲ್ಲ. ಮನೆಗೇನಾದ್ರೂ ಹೋಗ್ಬಿಟ್ಲಾ? ಏನ್ ಕತೆ? ಮಾತಾಡಿಸ್ಬಿಟ್ಟು ಬರೋ ಅಷ್ಟೊತ್ತಿಗೆ ಎಲ್ಲಾದ್ರೂ ಹೋಗ್ಬಿಟ್ಟಿರ್ತಾಳೆ ಇವಳು ಅಂತ. ನಾನು 5 ನಿಮಿಷ ನಿಂತ್ಕೊಳ್ಳಲ್ಲ. ಛೇ, ಏನ್ ಮಾಡ್ಲಿ ಈಗ ನಾನು? ಮನೆಗೆ ಹೋಗ್ಲಾ ಇಲ್ಲ ಇವಳನ್ನ ಇಲ್ಲೇ ಹುಡುಕ್ಲಾ? ಒಂದು ಗೊತ್ತಾಗ್ತಿಲ್ಲ ನನಗಂತೂ. ನಾನು ಇಲ್ಲೇ ಎಲ್ಲಾದ್ರೂ ಅವಳೇನೋ. ಒಂದು 5 ನಿಮಿಷ ನೋಡಿ ಆಮೇಲೆ ಹೋಗ್ತೀನಿ. ಕೆಫೆನಾಗ ಏನಾದರೂ ಹೋಗ್ಬಿಟ್ಟವಳ? ಕಾಫಿ ಏನಾದರೂ ಕುಡಿಯೋಕೆ ಹೋಗಿರ್ಬೇಕು ಅನ್ಸುತ್ತೆ. ಇರು, ಕೆಫೆಗೆ ಹೋಗಿ ನೋಡ್ತೀನಿ. ಅಯ್ಯೋ, ನಮ್ಮ ಮನೆಗೆ ಬಂದ್ಬಿಟ್ನಾ? ಎಷ್ಟು ದಿನದಿಂದ ಕಾಯ್ತಾ ಇದೆ ಇಲ್ಲೂ ಬರಬೇಕು ಅಂತ. ಯಪ್ಪ, ಏನೆಲ್ಲ ಕಷ್ಟ ಅನುಭವಿಸ್ಬಿಟ್ಟೆ. ಕೊನೆಗೂ ಬಂದಲ್ಲ. ದೆವ್ವ ಎಷ್ಟು ಸಹಾಯ ಮಾಡ್ತು ನನಗಂತೂ. ಸದ್ಯ ಆ ಮನೆಯಾಳಿ ಆಶುನ ಅವನ ಹತ್ರನೇ ಸೇರಿಸ್ತಲ್ಲ, ಅಷ್ಟೇ ಸಾಕು ನನಗೆ. ಬೇರೆ ಇನ್ನೇನು ಬೇಕಿಲ್ಲ ನನಗೆ. ಇವಾಗ ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮ ಏನು ಕಾಣ್ತಾನೆ ಇಲ್ವಲ್ಲ? ಮಗಳೇ, ನೀನು ಒಬ್ಳೆ ಬಂದಿದ್ಯಾ? ಅಮ್ಮ ಬರ್ಲಿಲ್ವಾ? ಡ್ಯಾಡ್, ಇದೇನ್ ಮಗಳೇ, ಡ್ರೆಸ್ ಎಲ್ಲ ಬದಲಾಯಿಸ್ಬಿಟ್ಟ ನೀನು? ಅಮ್ಮನ ಜೊತೆ ಹೋಗ್ಬೇಕಾದ್ರೆ ಚೂಡಿದಾರನ ಹಾಕೊಂಡಿದ್ದೆ, ಈಗ ಬದಲಾಯಿಸ್ಬಿಟ್ಟ? ಏನಾಯ್ತು? ಅದು ದಾರಿನಾಗ ಬರ್ಬೇಕಾದ್ರೆ ಯಾವನು ಡಬ್ಬ ನನ್ನ ಮಗ ನನ್ನ ಮೇಲೆ ಕೆಸರೆಲ್ಲ ಎರೆಸ್ಬಿಟ್ಟ. ಅದಕ್ಕೆ ಬಂದು ನೀಟಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಬ್ಬ ಸುಮ್ಮನೆ ಈಗ ನಿಂತ್ಕೊಂಡೆ. ಈ ಡ್ರೆಸ್ಸಲ್ಲಿ ನೀನು ಮೊದಲು ಹೆಂಗಿದ್ದೋ ಹಾಗೆ ಕಾಣ್ತಾ ಇದೆಯಾ ಮಗಳೇ. ನೋಡ್ತಾ ಇದ್ರೇನೆ ನನಗೆ ಏನೋ ಒಂಥರ ಖುಷಿ ಆಗ್ತೈತೆ. ಮೊದಲಿದ್ದಾಗಂತೂ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ ನನಗೆ. ನೀನು ಈ ಥರ ಡ್ರೆಸ್ ಹಾಕೊಂಡ್ರೇನೆ ತುಂಬ ಚೆನ್ನಾಗಿರ್ತೀಯ. ಹಾ ಡ್ಯಾಡಿ, ಇನ್ಮೇಲೆ ಇದೇ ಥರನೇ ಡ್ರೆಸ್ ಹಾಕೊಳ್ತೀನಿ ಬಿಡಿ. ಹಬ್ಬ ಸದ್ಯ ಮಗಳೇ, ನೀನು ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕಾಡ್ತಾ ಇದ್ದೆ ನಿನ್ನ. ಅಮ್ಮ, ಏನೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಹಾ, ಅಲ್ಲಿ ನಾನು ಕಾಯ್ತಾ ಇದ್ರೆ ಇಲ್ಲಿಗೆ ಯಾಕೆ ಓಡ್ ಬಂದ್ಬಿಟ್ಟೆ ನೀನು? ಹಾ ಅಪ್ಪ, ಅವ ಆಂಟಿ ಸಿಕ್ಕೈತೆ, ಕಮಲಾ ಆಂಟಿ ಮಾತಾಡ್ಕೊಂಡು ನಿಂತಿದ್ದೀನಿ, ಬಾ ಅಂದ್ರೆ ಬರ್ತೀನಿ ಅಂತ ಹೇಳ್ದಳು, ಇಲ್ಲಿಗೆ ಓಡ್ ಬಂದ್ಬಿಟ್ಟಿದ್ಯಾ? ಹಾ, ಅಯ್ಯೋ ಅಮ್ಮ, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಅದು ಏನಾಯ್ತು ಅಂದರೆ ಅಲ್ಲಿ ನಿಂತ್ಕೊಂಡಿದ್ನಾ, ಅಲ್ಲಿ ಹಂಗೇನೆ ಯಾವುದೋ ಒಂದು ಕಾರ್ ಬಂದ್ಬಿಡ್ತಾ, ಕೆಸರೆಲ್ಲ ನನ್ನ ಮೇಲೆ ಬಿದ್ದುಬಿಡ್ತು. ನನಗೂ ಏನೂ ಮಾಡೋಕ್ಕಾಗಲಿಲ್ಲ, ಕೆಸರೆಲ್ಲ ಬಿದ್ದುಬಿಡ್ತಲ್ಲ. ಅಯ್ಯೋ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿದೆ. ಅಲ್ಲಿಗೂ ನಿನ್ನ ಕರೆದೆ, ನೀನೇನೆ ನೋಡ್ಲೂ ಇಲ್ಲ. ಅದಕ್ಕೆ ಸರಿ ಬಿಡು, ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ನಾನೇನೆ ಹಂಗೆ ಕ್ಯಾಬ್ ಮಾಡ್ಕೊಂಡು ಬಂದುಬಿಟ್ಟೆ. ತುಂಬ ಗಲೀಜಾಗೋಗ್ಬಿಡ್ತಿತ್ತಲ್ಲ ಡ್ರೆಸ್ಸು. ಆ ಡ್ರೆಸ್ಸಾಗ ಹೆಂಗಿರಲಿ ಹೇಳು? ಹೌದಾ, ನನಗಂತೂ ಬೇಜಾರಾಗೋಯ್ತು. ಎಲ್ಲೋದ್ಲಪ್ಪ ವಾಕ್ಗೆ ಅಂತ ಹೋಗ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಸರಿ ಸರಿ ಬಿಡು, ತುಂಬ ದೂರ ಬೇರೆ ನಡ್ಕೊಂಡು ಹೋಗಿದ್ವಿ. ಆಟೋದಲ್ಲಿ ಬಂದ, ನಾನು ಆಟೋದಲ್ಲೇ ಬಂದೆ. ಗೊತ್ತೇ ಆಗಲಿಲ್ಲ ಹೋಗ್ಬೇಕಾದ್ರೆ ನಿನ್ನ ಜೊತೆ ಮಾತಾಡ್ಕೊಂಡು. ಬರಬೇಕಾದ್ರಂತೂ ಎಷ್ಟು ದೂರ ಅನ್ನಿಸ್ತು ಗೊತ್ತಾ? ನಾನು ಆಟೋ ಮಾಡ್ಕೊಂಡೇ ಬಂದೆ. ಅಮ್ಮ ಮಗಳದೆಲ್ಲ ಮುಗಿತಾ ಮಾತುಕತೆ? ರೀ, ನಾವೇನು ಮಾತಾಡ್ತೀವಿ ಅಂತ ಮಹಾನು ಹೇಳಿ? ಮುಗೀತಾ ಅಂತ ಕೇಳ್ತೀರಾ? ನೋಡು ಉಷಾ, ನೀನು ಈ ಥರ ಡ್ರೆಸ್ಸಲ್ಲಿ ಇದ್ರೇನೆ ತುಂಬ ಚೆನ್ನಾಗಿ ಕಾಣಿಸ್ತೀಯ. ನೀನು ಈ ಥರ ಡ್ರೆಸ್ಸಲ್ಲೇ ಇರು ಇನ್ಮೇಲೆ. ಅದೇನೋ ಹಳ್ಳಿ ಅದ್ರ ಥರ ಹಾಕೊಂಡ್ರೆ ಚೆನ್ನಾಗೇ ಇರಲ್ಲ ನೀನು. ಹಾಂ ಅಮ್ಮ, ಹಾಗೆ ನನಗಿವಾಗ ಇದೇ ಥರ ಇರೋಕ್ಕೇ ಇಷ್ಟ ಅಮ್ಮ. ನನ್ನ MBBSದು ಟ್ರೈನಿಂಗ್ನ ಮತ್ತೆ ಮುಂದುವರಿಸ್ದೇನಮ್ಮ. ಅಯ್ಯೋ ಮಗಳೇ, ನಿಂಗೆ ತಲೆಗೆ ಏಟ್ ಬಿದ್ದು ಏನೋ ಪ್ರಾಬ್ಲಮ್ ಆಗೈತೆ ಅಲ್ವಾ? ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಎಲ್ಲ ಮನೆಯಾಳಿ ತಲೆಗೆ ಏಟ್ ಬಿದ್ದೈತೆ ಅಂತ ಮ್ಯಾನೇಜ್ ಮಾಡಿದ್ದ. ಇನ್ನು ಮುಂದೆ ತೋರಿಸ್ತೀನಿರು. ಇಲ್ಲ ಅಮ್ಮ, ಈಗ ತುಂಬ ಚೆನ್ನಾಗಿ ಸರಿ ಹೋಗ್ಬಿಟ್ಟಿದ್ದೀನಿ ನೋಡು. ಈಗ ನಾನು ನೋಡಿದ್ರೆ ಗೊತ್ತಾಗ್ತಿಲ್ವಾ ಸರಿ ಹೋಗಿದ್ದೀನಿ ಅಂತ? ಈಗ ನನಗೇನೋ ಮೆಡಿಕಲ್ದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅನ್ನಿಸ್ತೈತೆ, ಟ್ರೈನಿಂಗ್ಗೂ ಹೋಗಬೇಕು ಅಂತ ಅನ್ನಿಸ್ತೈತೆ. ಆದಷ್ಟು ಬೇಗ ಟ್ರೈನಿಂಗ್ ಎಲ್ಲ ಮುಗಿಸ್ಬಿಡ್ತೀನಿ. ಹಬ್ಬ ದೇವ್ರು, ಸದ್ಯ ನನ್ನ ಮಗಳು MBBS ಓದಿದ್ದೆಲ್ಲನೂ ವೇಸ್ಟ್ ಆಗೋಯ್ತಲ್ಲಪ್ಪ. ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ಲು, ಎಲ್ಲನೂ ವ್ಯರ್ಥ ಆಗೋಗ್ಬಿಡ್ತಲ್ಲಪ್ಪ ಅಂತ ತುಂಬಾ ಬೇಜಾರಾಗ್ತಾ ಇತ್ತು ನನಗಂತೂ. ಸದ್ಯ ಇವಾಗಂತೂ ಏನೂ ತೊಂದರೆ ಇಲ್ವಲ್ಲ, ಅಷ್ಟು ಸಾಕು ಬಿಡು. ಎಲ್ಲ ನಿನಗೆ ನೆನಪಾಯ್ತಲ್ಲ, ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ ನನ್ನ ಮಗಳು ಸರಿ ಹೋದ್ರೆ ಅಂತ ಮುಕ್ಕೊಂಡಿದ್ದೆ. ಕೊನೆಗೂ ನೀನು ಸರಿ ಹೋಗ್ಬಿಟ್ಟಲ್ಲ, ಅಷ್ಟೇ ಸಾಕು. ದೇವ್ರಿಗೆ 101 ತೆಂಗಿನಕಾಯಿ ಹೊಡೆದ್ಬಿಟ್ರೆ ಎಲ್ಲ ಒಳ್ಳೇದಾಗ್ತೈತೆ. ಹಾಂ, ದೇವ್ರು ಯಾವತ್ತೂ ಕೈ ಬಿಡಲ್ಲ ಬಿಡು. ಡ್ಯಾಡ್, ನೀವಂತೂ ಕಂಪ್ಲೀಟಾಗಿ ಹುಷಾರಾಗೋಗ್ಬಿಟ್ಟಿದ್ದೀರಾ. ಇಷ್ಟು ದಿನ ನನ್ನ ವಿಚಾರಿಸ್ಕೊಳ್ತಾನೆ ಇರಲಿಲ್ಲ. ನನ್ನ ರೂಮಲ್ಲಿ ಮಲಗಿದ್ರು ಯಾಕೆ ಮಲಗಿದ್ದೀರಾ ಅಂತಲೂ ಕೇಳ್ತಾ ಇರಲಿಲ್ಲ. ಈಗ ಬಂದು ಹುಷಾರಾಗಿ ಹೋಗ್ಬಿಟ್ರಾ ಡ್ಯಾಡ್ ಅಂತ ಕೇಳ್ತಾ ಇದ್ಯಾ?
ಅದೇ ಹೇಳಿದ್ನಲ್ಲ ಡ್ಯಾಡ್, ನಂಗೆ ತಲೆಗೆಲ್ಲ ಏಟ್ ಬಿದ್ದುಬಿಟ್ರೆ ಅದಕ್ಕೆ ಇದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅಂತ. ಹೀಗೆಲ್ಲ ಚೆನ್ನಾಗಿ ನೆನಪಾಯ್ತು. ಇನ್ಮೇಲೆ ಆರಾಮಾಗೆ ನಾನಂತೂ ಇರ್ತೀನಿ, ಏನು ತೊಂದರೆ ಇಲ್ಲ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ. ಸಾಕು ಮಗಳೇ, ನೀನು ಪ್ರೀತಿಯಿಂದ ಮಾತಾಡ್ಸಿದ್ರೆ ನನಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ನಿಮ್ಮ ಅಮ್ಮನ ಹತ್ರ ನೆನ್ನೆ ತಾನೇ ಹೇಳ್ತಾ ಇದ್ದೆ, ನನ್ನ ಮಗಳು ತುಂಬ ಬದಲಾಗ್ಬಿಟ್ಟವಳೆ, ಮಾತಾಡಲ್ಲ ಅಂತ. ಈಗ ಮಾತಾಡ್ತಾ ಇದೆಯಲ್ಲ, ನಂಗೆ ಅಷ್ಟೇ ಸಾಕು. ಇದಕ್ಕೆ ನಾನಂತೂ ಪೂರ್ತಿ ರಿಕವರ್ ಆಗ್ಬಿಡ್ತೀನಿ ನೋಡು. ಸರಿ, ನಾನು ರೂಮ್ಗೆ ಹೋಗ್ತೀನಿ. ಸರಿ ಡ್ಯಾಡ್, ಆಯಿತು. ಅಮ್ಮ, ನೀವೆಷ್ಟು ಒಳ್ಳೆಯವರು ಗೊತ್ತಾ. ಐ ಲವ್ ಯು ಸೋ ಮಚ್. ಇಡೀ ಪ್ರಪಂಚದಲ್ಲಿ ನಿಮ್ಮಷ್ಟು ಒಳ್ಳೆ ತಾಯಿ ಯಾರೂ ಇರಲ್ಲ ಅಂತ ಅನ್ನಿಸ್ತದೆ. ನೀವು ಅಷ್ಟೊಂದು ಒಳ್ಳೆಯವ್ರು ಗೊತ್ತಾ. ಇದೇನು ಇವತ್ತು ಈ ಥರ ಮಸ್ಕ ಹೊಡಿತಾ ಇದೆಯಲ್ಲ, ಏನು ಸಮಾಚಾರ? ಅಯ್ಯೋ, ಏನು ಸಮಾಚಾರನೂ ಇಲ್ಲ, ಆದರೆ ಯಾಕೋ ನಿನ್ಗೆ ಹೇಳ್ಬೇಕು ಅನ್ನಿಸ್ತು. ಅಮ್ಮ, ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇ ತಾಯಿಗಳೇ ಇರಲ್ಲ ಗೊತ್ತಾ. ಎಲ್ಲ ತುಂಬ ಸುಳ್ಳು ಹೇಳೋರು, ಮೋಸ ಮಾಡೋರು, ಬರೀ ಇದೇನೇ ಮಾಡ್ತಾ ಇರ್ತಾರೆ. ಆದರೆ ನೀವು ತುಂಬ ಒಳ್ಳೆಯವರು, ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಗೊತ್ತಾ. ಐ ಲವ್ ಯು ಸೋ ಮಚ್ ಅಮ್ಮ. ಐ ಲವ್ ಯು ಟೂ ಮಗಳೇ. ನಿನ್ನಷ್ಟು ಒಳ್ಳೆ ಮಗಳು ಅಷ್ಟೇನೆ ಯಾರೂ ಇರಲ್ಲ. ಸರಿ ಸರಿ, ಬಾ, ನನಗೆ ಸ್ವಲ್ಪ ಕೆಲಸ ಐತೆ. ಹಂಗೇನೆ ಹೋಗಿ ಮಲ್ಕೋಬೇಕು. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನೀನು ಆದಷ್ಟು ಬೇಗ ಹೋಗಿ ಮಲ್ಕೋ, ಜಾಸ್ತಿ ಡಿಲೇ ಮಾಡಬೇಡ. ಸರಿ ಸರಿ, ಆಯಿತು. ನಿನ್ನ ಫೋನ್ ಎಲ್ಲೋಯ್ತು? ಅದು ಫೋನು ಇಲ್ಲೇ ಎಲ್ಲೋ ಇರಬೇಕಮ್ಮ. ಹೌದಾ, ಸರಿ ಸರಿ, ನಾನು ಹೋಗ್ತೀನಿ, ನಾನು ಮಲ್ಕೋತೀನಿ. ಸರಿ ಸರಿ, ಆಯಿತು. ಅಯ್ಯೋ, ಈಗ ನನ್ನ ಫೋನು ಅವಳ ಫೋನು ಎಲ್ಲ ಎಕ್ಸ್ಚೇಂಜ್ ಅಲ್ವಾ, ಈಗ ಏನು ಮಾಡೋದು? ಅಯ್ಯೋ ದೇವ್ರೆ, ಮತ್ತೆ ಈಗ ಫೋನ್ ಏನು ಮಾಡೋದು? ನಾನಿರುವುದೇ ನಿನಗಾಗಿ, ನಾನಿರುವುದೇ ನಿನಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ. ನೋಡ, ನಾನೊಂದ್ಸಲ ಮಾತು ಕೊಟ್ಟು ನಾನು ಒಂದ್ಸಲ ಹಿಂಗೆಲ್ಲನೂ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ಅಂತಂದರೆ ಮುಗ್ದೋಯ್ತು, ಪೂರ್ತಿ ಸಹಾಯ ಮಾಡ್ತೀನಿ. ಒಂದ್ಸಲ ನಿನ್ನ ಕೈ ನೋಡ್ಕ. ಫೋನು ಆಶಾ ಯೂಸ್ ಮಾಡ್ತಾ ಇದ್ಲಲ್ಲ, ಅದೇ ಫೋನು, ಅಲ್ಲಿಂದ ಎತ್ಕೊಂಬಂದು ನಿನಗೆ ಕೊಡ್ತಾ ಇದ್ದೀನಿ. ದೇವಾ, ನಿಜವಾಗೂ ಥ್ಯಾಂಕ್ ಯು ಸೋ ಮಚ್. ನಿನ್ನಷ್ಟು ಹೆಲ್ಪ್ ಮಾಡೋರು ನಾನು ನೋಡೇ ಇಲ್ಲ. ನಮ್ಮ ಚಿಕ್ಕಮ್ಮ ಹೇಳ್ಬೇಕಾದ್ರೆ ನನಗೆ ನಿಜವಾಗೂ ಅರ್ಥನೇ ಆಗಲಿಲ್ಲ, ಆದರೆ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಐತೆ. ನೀನು ನನಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದೆಯಾ. ತುಂಬ 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 ಥ್ಯಾಂಕ್ಸ್. ಪರವಾಗಿಲ್ಲ, ಒಂದ್ಸಲ ಮಾತು ಕೊಟ್ಮೇಲೆ ಸಹಾಯ ಮಾಡ್ತೀನಿ ಅಂತ ಅರ್ಧಂಬರ್ಧ ಮಾಡಿದ್ರೆ ಹೆಂಗೆ ಹೇಳು, ಪೂರ್ತಿ ಮಾಡಬೇಕಲ್ವಾ, ಅದಕ್ಕೆ ಪೂರ್ತಿನೇ ಮಾಡಿದೆ. ಇನ್ಮೇಲೆ ಇಲ್ಲೇ ಇರು. ಆ ಮನೆಯಾಳಿ ಕತೆನ ನಾನು ನೋಡ್ಕೊಳ್ತೀನಿ, ಅವಳು ಇಲ್ಲಿಗೆ ಬರೋಕ್ಕಾಗದೇ ಇಲ್ಲ, ಆ ಥರ ನೋಡ್ಕೊಳ್ತೀನಿ. ಸರಿನಾ? ನಿನ್ನ ಮುಖದಲ್ಲಿ ಖುಷಿ ನೋಡ್ತಾ ಇದ್ರೆ ನನ್ನ ಪೊದ್ದು ಮುಖದಲ್ಲಿ ಇನ್ನೂ ಖುಷಿ ಕಾಣಿಸ್ತಾ ಇರ್ತೈತೆ. ನನಗೆ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಹಬ್ಬ, ಸದ್ಯ ನಿಜವಾಗೂ ಕನಸೋ ನನಸೋ ನನ್ನ ಜೀವನ ಹಾಳಾಗೋಯ್ತು ಅನ್ನೋ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಹಂಗೇನೆ ದೆವ್ವ ಬಂದುಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡಿದ್ರು. ಇರು, ನಮ್ಮ ಚಿಕ್ಕಮ್ಮಂಗೆ ಒಂದು ಫೋನ್ ಮಾಡೋಣ. ಮನೆಯಾಳಿ ಫೋನಾಗೆ ಅಲ್ಲೋಡು, ನಮ್ಮ ಹುಡುಗನ ಫೋಟೋನ ವಾಲ್ಪೇಪರ್ಗೆ ಇಕ್ಕೊಂಡವಳೆ. ಥೂ, ಈಗ ಇಟ್ಕ ನಿಮ್ಮ ಹುಡುಗ ಅಲ್ಲೇ ಬಿದ್ದವನಲ್ಲ ಫ್ರೀಯಾಗಿ, ಅವನ ಫೋಟೋನೇ ವಾಲ್ಪೇಪರ್ಗೆ ಇಟ್ಕ. ಮಾನ ಮರೆಯೋದಿಲ್ಲ, ಎಷ್ಟೊಂದು ಮೆಸೇಜ್ ಮಾಡೋಳಲ್ಲ ನಮ್ಮ ಹುಡುಗನ ಜೊತೆ. ಯಪ್ಪ, ಗಂಟೆ ಎಲ್ಲ ಫೋನಾಗ ಮಾತಾಡೋಳೆ. ಲೋಫರು ರಾಹುಲ್ ಜೊತೆ. ರಾಹುಲ್ ಬಿಡು, ನಾನು ಅಂತ ಅನ್ಕೊಂಡು ಅವನು ಮಾತಾಡಿರೋದು. ಇಲ್ಲ ಅಂತ ಹೇಳಿದ್ರೆ ಅವನು ಯಾಕೆ ಮಾತಾಡೋಣ ಅಲ್ವಾ. ಹಲೋ ಚಿಕ್ಕಮ್ಮ, ನಾನು ಉಷಾ ಮಾತಾಡ್ತಿರೋದು. ಚಿಕ್ಕಮ್ಮ, ದೆವ್ವ ಹೇಳ್ತಾ ಬಂದೆಲ್ಲ ಇಷ್ಟು ಬೇಗ ಹೇಳ್ತಾ? ನಾನು ನಮ್ಮನೆಗೆ ಬಂದಿದ್ದೀನಿ, ಇಲ್ಲಿ ನಮ್ಮ ಡ್ಯಾಡಿ ಅಮ್ಮ ಇವ್ರ ಜೊತೆನೇ ಇದ್ದೀನಿ. ತುಂಬ ಥ್ಯಾಂಕ್ಸ್, ಇಷ್ಟು ಬೇಗ ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೆವ್ವನೇನಂತೆ, ಇವಳನ್ನ ಆಶನೂ ಹಂಗೆ ಸಾವುಕಾರ ಮಗುನು ಇಬ್ಬರೂ ಒಂದೇ ರೋಡಿಗೆ ಬರಂಗೆ ಮಾಡಿದ್ದು ದೆವ್ವನೇನಂತೆ. ಹ್ಞೂ, ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಈಗ. ತುಂಬ ಖುಷಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್ ಚಿಕ್ಕಮ್ಮ, ತುಂಬ ಥ್ಯಾಂಕ್ಸ್. ನೀವು ಸಿಗಲಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಹಳ್ಳಿನಾಗ ಬಂದುಬಿಟ್ಟು ಅವ್ರ ಜೊತೆ ಇರಬೇಕಾಗಿತ್ತು. ಇಲ್ಲ ಮಾತಾಡಲ್ಲ ಬಿಡಿ, ರೂಮ್ಗೆ ಹೋಗ್ತೀನಿ. ಸರಿ, ಆಯಿತು. ಇಲ್ಲ ಚಿಕ್ಕಮ್ಮ, ಏನು ಡೌಟ್ ಬರಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಚೆನ್ನಾಗಿರ್ತೀನಿ ಬಿಡು. ಮನೆಯಾಳಿ ರಾಹುಲ್ ಜೊತೆ ತುಂಬ ಎಲ್ಲನೂ ಮೆಸೇಜು ಫೋನೆಲ್ಲ ಮಾಡಿಬಿಟ್ಟವಳೆ ಮನೆಯಾಳಿ. ನನಗಂತೂ ನೋಡಿ ಹೊಟ್ಟೆಲ್ಲ ಉರಿತೈತೆ. ಈಗ ಮಾಡ್ತೀನಿ ಸರಿಯಾಗಿ. ಸರಿ ಚಿಕ್ಕಮ್ಮ, ಆಯಿತು, ತುಂಬ ಥ್ಯಾಂಕ್ಸ್. ಮನೆಗೆ ಬನ್ನಿ ಒಂದ್ಸಲ. ಸರಿ, ಆಯಿತು, ನಾನೇ ಬರ್ತೀನಿ. ಸರಿ, ಆಯಿತು ಚಿಕ್ಕಮ್ಮ, ಇಡ್ತೀನಿ. ಮನೆಯಾಳಿ, ಇನ್ನು ಅನುಭವಿಸ್ಕೊಂಡು ಸಾಯಿ, ಅಲ್ಲೇ ಸಾಯ್ಬೇಕು ನೀನಂತೂ. ಬರಲೇಬಾರ್ದು ಇಲ್ಲಿಗೆ. ನೀನು ಸಾಯಿ ಒದ್ದಾಡಿ ಕೊರಗೋದನ್ನ ನಾನು ನೋಡಬೇಕು. ನಾನು ರಾಹುಲ್ ಜೊತೆ ಚೆನ್ನಾಗಿರೋದನ್ನ ನೀನು ನೋಡಿ ಹುರ್ಕೋಬೇಕು. ಅಷ್ಟೇ ಬೇಕಿರೋದು ನನಗೆ.